ಹಾಯ್. ನಾವು ನಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡು. ಫಸ್ಟ್ ನಾವೇನೇನು ಮಾಡಿದ್ವಿ, ಯಾವ ಥರ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಜೆಕ್ಟ್ ಅನ್ನೋದನ್ನ ವಿವರಣೆ ಇವತ್ತು ನಮ್ಮ ಕಸ್ಟಮರ್ಗೆ ಡೀಟೇಲಾಗಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಹೇಳಿ ನಮ್ಮ ಸಂಸ್ಥೆ ಬಗ್ಗೆ. ಸಂಸ್ಥೆ ಅಂತಂದರೆ ನಮ್ಮ ಫ್ಯೂಚರ್ ಲ್ಯಾಂಡ್ ಅಂತಂದರೆ ನಮ್ಮ ಭೂಮಿ, ನನ್ನ ಹಕ್ಕು, ನನ್ನ ಭೂಮಿ ಅಂತ. ಏನಂತಂದರೆ ಭೂಮಿ ಅನ್ನೋದು ಎಲ್ಲರದು ಒಂದು ಕನಸು. ಅದು ಹೇಗಿರುತ್ತೆ, ಸುಂದರವಾಗಿ ಕಾಣಿಸ್ಬೇಕು, ಎಲ್ಲೋ ಒಂದು ಒಳ್ಳೆ ಲೊಕೇಶನಲ್ಲಿ ಬೇಕು. ಆಮೇಲೆ ನನ್ನ ತಲೆಮಾರಿಗೆ ಭೂಮಿ ತುಂಬ ಚೆನ್ನಾಗಿ ಸಿಗಬೇಕು, ಅಂದರೆ ಹಕ್ಕುಗಳು ಚೆನ್ನಾಗಿ ಸಿಗಬೇಕು ಅನ್ನೋದು. ಯಾರಿಗೋ ಒಬ್ಬರಿಗೆ ಈಗ ತನ್ನ ಮಗನಿಗೆ ಭೂಮಿನ ಬಿಟ್ಕೊಡ್ತಾನೆ, ಅವನು ಆ ಭೂಮಿನ ಎಂಜಾಯ್ ಮಾಡಬೇಕು, ಅವನು ಆರಾಮಾಗಿ ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಭೂಮಿನ ಹೇಳೋ ಪ್ರಕಾರ ಏನಂದರೆ ಲೀಗಲ್ ಆಗಿರಬೇಕು, ಯಾವುದೇ ಥರ ತೊಂದರೆ ಇರಬಾರ್ದು. ಈಗ ನಮ್ಮದು ಆ್ಯಕ್ಚುಲಿ ಇದು 5th ಪ್ರಾಜೆಕ್ಟು. ಆ್ಯಕ್ಚುಲಿ 30 ಎಕರಲ್ಲಿ ಮಾಡಿದ್ದೀವಿ. ನಮ್ಮ 5th ಪ್ರಾಜೆಕ್ಟು ನಾವು ಏನೇನು ಲೀಗಲ್ ಮಾಡಿದ್ದೀವಿ, ನಮ್ಮ ಕಸ್ಟಮರ್ಗೆ ಯಾವ ಥರ ಅನುಕೂಲ ಆಗುತ್ತೆ ಫ್ಯೂಚರಲ್ಲಿ, ಅದ್ರ ಬಗ್ಗೆ ಸ್ವಲ್ಪ. ಅಂದರೆ ಈಗ ಏನಾಗುತ್ತೆ, ಒಂದು ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಉದ್ದೇಶ ಇಟ್ಕೊಂಡೆ ಈ ಫ್ಯೂಚರ್ ಲ್ಯಾಂಡ್ ಅಂತ ಮಾಡಿರೋವಂಥದ್ದು. ಸೊ ಇಲ್ಲಿ ಕಸ್ಟಮರ್ಗೆ ಒಂದು ಒಳ್ಳೆ ಬುನಾದಿ ಹಾಕ್ಕೊಡೋವಂಥದ್ದು. ನಾವು ಇಷ್ಟು ಪ್ರಾಜೆಕ್ಟ್ಸನ್ನು ನಾವು ಮಾಡ್ಕೊ ಬಂದಿದ್ದೇವೆ. ನಮ್ಮ ಎಲ್ತಿ ಕಸ್ಟಮರ್ಸ್ ಆಗಿರ್ಬೋದು, ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾಜೆಕ್ಟ್ಸ್ನ ಕೊಟ್ಟಿರೋದ್ರಿಂದನೇ ನಮ್ಮ ಜೊತೆ ಇಷ್ಟು ದಿವಸ ಬಂದಿದ್ದಾರೆ, ಇಷ್ಟು ಪ್ರಾಜೆಕ್ಟ್ಸ್ ಆಗಿದೆ. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದೀವಿ. ಈಗ ಈ ಒಂದು ಕಾನ್ಸೆಪ್ಟನ್ನ ನಾವು ನರಸಾಪುರದಲ್ಲೇ ತಂದಿದ್ದೀವಿ. ನರಸಾಪುರದಲ್ಲಿ ತರೋ ಉದ್ದೇಶ ಏನಂತಂದರೆ, ನರಸಾಪುರ ಅಂತಕ್ಕಂಥದ್ದು ಒಂದು ಏಷ್ಯಾದಲ್ಲೇ ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಉದ್ಯಮ ಅಂದರೆ ಜೊತೆಗೆ ಏನು ಆಟೋಮೊಬೈಲ್ಸಲ್ಲಿ ಇವತ್ತಿನ ದಿವಸ ಸುಮಾರಷ್ಟು ಇಂಡಸ್ಟ್ರೀಸ್ ಇಲ್ಲಿ ಬಂದಿದೆ. ಈ ಇಂಡಸ್ಟ್ರೀಸ್ ಎಲ್ಲ ಏನಾಗ್ತಾ ಇದೆ, ಡೆವಲಪ್ಮೆಂಟ್ ಜಾಗಗಳನ್ನು ನೋಡಿಕೊಂಡು ಆ ಸುತ್ತಮುತ್ತ ಹಾಕ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನಿದೆ, ಇಲ್ಲಿ ಬರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ ಇರೋದ್ರಿಂದಾನೆ. ಜೊತೆಗೇನು ಒಂದು ಸೈಡ್ ಚೆನ್ನೈ ಕಾರಿಡಾರ್ ರೋಡ್ ಬರುತ್ತೆ, ಇನ್ನೊಂದು ಸೈಡು ನಮಗೆ NH 75. ಸೊ ಮುಂಚೆ ಏನು NH 4 ಇದ್ದಿದ್ದು 75 ಆಗಿತ್ತು. ಸೊ ಎರಡೂ ಸೈಡು ನಮಗೆ ಒಳ್ಳೆ ರೋಡ್ಸ್ ಇದೆ, ಆ್ಯಕ್ಸಿಸ್ ಇದೆ. ಇವನ್ ಏರ್ಪೋರ್ಟ್ಗೆ ಹೋಗೋದಕ್ಕಾಗಿರ್ಬೋದು, ಇವನ್ ಚೆನ್ನೈಗೆ ಹೋಗೋವಂಥವ್ರಾಗಿರ್ಬೋದು. ನೀವು ಹೇಳೋ ಪ್ರಕಾರ ಏನಂದರೆ ಜಲಮಾರ್ಗ ಆಗ್ಬೋದು, ವಾಯುಮಾರ್ಗ ಆಗ್ಬೋದು, ಆಮೇಲೆ ಟ್ರೈನು ಅಷ್ಟೇ. ಬಂಗಾರಪೇಟೆ ವಿತಿನ್ ಎಲ್ಲ ಒಂದು 11 ಕಿಲೋಮೀಟರ್. ಪ್ರಪೋಸಲ್ ರೈಲ್ವೆ ಸ್ಟೇಷನ್ ನಮ್ಮ ಇಲ್ಲಿ ಪಕ್ಕದಲ್ಲೇ ಹೋಗ್ತಾ ಇದೆ. ಅದು ಏನು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಆಕ್ಸಿಸ್ ಇರೋ ಥರ ಒಂದು ಇವನ್ ಡ್ರಾಯಿಂಗ್ಸ್ ಎಲ್ಲನೂ ಆಗಿದೆ. ಅದು ಇದನ್ನೆಲ್ಲನೂ ತುಂಬ ಹಿಂದೆನೇ ನಾವೊಂದು 10 ವರ್ಷದ ಒಂದು ಸುದೀರ್ಘವಾದ ಒಂದು ಭೂಮಿನ ಮಾಡ್ಕೊಂಡು ಬಂದಿದ್ದು. ಅಂದರೆ ಈ ಭೂಮಿ ಸೆಲೆಕ್ಟ್ ಮಾಡಿದಾಗ, ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅಂದಾಗ 10 ವರ್ಷದಿಂದ ನಾವು ಭೂಮಿನ ಖರೀದಿ ಮಾಡಿಕೊಂಡು ಇಲ್ಲಿ ರೈತರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಂದರೆ ಈಗ ಏನಂದರೆ ನಮ್ಮದು ಟೋಟಲ್ ಬಂದು ಇಲ್ಲಿ ನಾವು ಈಗ 30 ಎಕರೆ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಟೋಟಲ್ ನಮ್ಮ ರೈತರು ಬಂದು ಇಲ್ಲಿ 15 ಪಾಣಿ ಬರುತ್ತೆ. 30 ಎಕರೆಯಲ್ಲಿ 15 ಪಾಣಿ ಬರುತ್ತೆ. 15 ಪಾಣಿನೂ ನಾವೇನು ಮಾಡಿದ್ದೀವಿ, ಫುಲ್ಲು DC ಕನ್ವರ್ಷನ್ ಮಾಡಿದ್ದೀವಿ. ಆಮೇಲೆ DTCP ಅಪ್ರೂವಲ್ ಮಾಡಿದ್ದೀವಿ. ಈಗ ರೇರ್ ಆಗಿ ಅಪ್ಲೈ ಮಾಡಿದ್ದೀವಿ. ಈಗ ನಾವು ಮಾಡ್ತಾ ಇರೋದು ಏನಾದ್ರೆ ಇನ್ವೆಸ್ಟರ್ ಲಾಂಚ್ ಅಂತೇಳಿ ಮಾಡ್ತಾ ಇರೋ, ಅದ್ರ ಬಗ್ಗೆ ಸ್ವಲ್ಪ ನೀವು ಡೀಟೇಲಾಗಿ ಹೇಳಿ. ಇನ್ವೆಸ್ಟರ್ ಲಾಂಚಿಂಗ್ ಮೀನ್ಸ್ ಏನಂದ್ರೆ, ನಮ್ಮ ಹತ್ರ ಯಾಕೆ ತಗೋಬೇಕು ಅವರು. ಇವಾಗ ಸುಮಾರು ಲೇಔಟ್ಗಳಿದ್ರೆ ಸುತ್ತಮುತ್ತಲು ಯಾರು ಬೇಕು, ಬಟ್ ನಮ್ದು ಯಾಕೆ ತಗೋಬೇಕು, ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಬಂಡವಾಳನ ಗೂಡುವಾಗ ನಾನು ಲಾಭ ಪಡಿಬೇಕು ಅನ್ನೋದಕ್ಕೆ ಕೊಡ್ತಾರೆ. ನಾವಾಗಲಿ ಬೇರೆ ಯಾರಾಗಲಿ, ನಾನೇ ಒಂದು ಸೈಟ್ ತಗೋಬೇಕಾದ್ರೆ ನನಗೆ ಲಾಭ ಬಂದರೆ ನಾನು ತಗೊಳ್ಳೋದು, ಇಲ್ಲಾಂದ್ರೆ ಏನಕ್ಕೆ ತಗೊಳಕ್ಕೆ. ಇಲ್ಲಿ ಈಗೇನಂತ ಇನ್ವೆಸ್ಟರ್ ಲಾಂಚ್ ಅಂತಂದರೆ, ಬಿಗಿನಿಂಗಲ್ಲಿ ನಮ್ಮ ಒಂದು ಸೈಟ್ ಒಂದು 4-5 ಸೈಟ್ನ ಏನಾದರೂ ಬುಕ್ ಮಾಡಿಕೊಂಡು, ಸೊ ಅವರು ಒಂದು ಸರ್ಟನ್ ಅಮೌಂಟನ್ನು ಕಟ್ಬಿಟ್ಟು ಒಂದು ಬುಕ್ ಮಾಡಿಕೊಂಡು ಸೈಟ್ ಆಯಿತು ಅಂತಂದರೆ, ಅಲ್ಲೇನಾಗುತ್ತೆ, ಡೆವಲಪ್ಮೆಂಟ್ಸ್ ಆಗ್ತಿದ್ದಂಗೆ ರೇಟ್ ಎನ್ಹೆನ್ಸ್ ಆಗ್ತಾ ಹೋಗುತ್ತೆ. ಸೊ ಒಂದು 6 ಮಂತ್ಸಿಗೆ ಇವತ್ತು ನಾವು ಒಂದು ಎಕ್ಸಾಂಪಲ್, ಒಂದು 2000 ರುಪೀಸಿಗೆ ನಾವು ಸೈಟ್ನ ನಾವು ಫರ್ ಸ್ಕ್ವೇರ್ ಫೀಟ್ ಪರ್ಚೇಸ್ ಮಾಡಿದ್ದೀವಿ ಅಂದರೆ, ಒಂದು 6 ತಿಂಗಳಿಗೆ 500 ರುಪೀಸ್ ಸೈಜ್ ಆಗುತ್ತೆ. 1 ವರ್ಷಕ್ಕೆ 1000 ರುಪೀಸ್ ಆಗುತ್ತೆ. 2-3 ವರ್ಷಕ್ಕೆ 4000 ಆಗುತ್ತೆ. ಈ ರೀತಿ ಆಗುತ್ತೆ. ಆ್ಯಕ್ಚುಲಿ ಈ ಎಕ್ಸಾಂಪಲ್ ಎಲ್ಲಿ ಹೇಳ್ತಿದ್ದೀನಿ ಅಂದರೆ, ನಾವೊಂದು ಕೋಲಾರ್ ಪ್ರಾಜೆಕ್ಟ್ ನಾವು ಬಿಗಿನಿಂಗ್ ಮಾಡಿದಾಗ 350 ರೂಪಾಯಿಗೆ ನಾವು ಸೈಟನ್ನು ಸೇಲ್ ಮಾಡಿದ್ವಿ. ಅಂದರೆ ಎಲ್ಲ ಮನೆಗೆ ಹೋಗೋದು, ಎಲ್ಲ ಕಡೆ ಪಾಂಪ್ಲೆಟ್ಸ್ ಹಾಕಿದ್ವಿ. ಅವತ್ತಿನ ದಿವಸ
ಪೇಪರ್ ಜೊತೆಗೆ ನ್ಯೂಸ್ ಪೇಪರ್ ಜೊತೆಗೆ ಒಂದು ಹ್ಯಾಂಡ್ ಬಿಲ್ಸ್ ಹಾಕಿ ಒಂದು ಪಬ್ಲಿಸಿಟಿ ಮಾಡೋದಿತ್ತು. 350 ರೂಪಾಯಿ 350 ರೂಪಾಯಿಗೆ ಅಂತ ಹಾಕಿದ್ವು, ಎಲ್ಲ ಕಡೆ ಟೂರ್ ಆರ್ಗನೈಸ್ ಮಾಡೋದು. ಸೊ ಅವತ್ತಿನ ದಿವಸ ತಗೊಳ್ಳಿಲ್ಲ. ಅವತ್ತು ತಗೊಂಡಿರೋ ನಮ್ಮ ಕಸ್ಟಮರ್ಸ್ ಎಷ್ಟು ಹ್ಯಾಪಿ ಆಗಿದ್ದಾರೆ. ಇವಾಗ ಅವ್ರಿಗೆ ಹೇಳೋ ಒಳಗಾಗಿಲ್ಲೇ 2 ಸೈಟು ನೆನ್ನೆ ನೈಟ್ ಬುಕ್ ಮಾಡಿದ್ದು. ಯಾರು ನಮ್ಮ ಮಂಜು ಅವರೇ, ಅಣ್ಣ ಅವಾಗ ನೀವು ಕೊಡಿಸಿದ್ದು ಬರೀ 350 ಕೊಡಿಸಿದ್ರಿ, ನಾನು ಮೊನ್ನೆ ಮಾರಿದ್ದು 2,500 ಅಂತ ಒಂದು ಮಾರಿದ್ದು. ಒಂದು ಸೈಟ್ ಮಾರಿ ಇನ್ನೊಂದು ಸೈಟ್ ನಮ್ಮಲ್ಲಿ ಒಂದೇನಂತಂದ್ರೆ ಭಾಳ ರೇಟು ರೀಸನಬಲ್ ಇರ್ತದೆ. ಒಂದು ಲೊಕೇಶನ್ನ ಪ್ರೈಮ್ ಲೊಕೇಶನ್ಸ್ನ ಮಾಡಬೇಕು. ಈಗೇನಂತಂದರೆ ಮುಂದೆ ಏನೋ ಒಂದು ಬರುತ್ತೆ, ಇಲ್ಲಿ ಒಂದು ಡೆವಲಪ್ಮೆಂಟ್ ಬರುತ್ತೆ ಅಂದರೆ ಅಲ್ಲಿ ಭೂಮಿ ಪರ್ಚೇಸ್ ಮಾಡಿರಬೇಕು. ಈಗ ನರಸಾಪುರ ಇಂಡಸ್ಟ್ರಿಯಲ್ದಲ್ಲಿ ಭೂಮಿ ಪರ್ಚೇಸ್ ಮಾಡಿ ನಾವು ಇಲ್ಲಿ ಲೇಔಟ್ ಮಾಡಿದ್ದೀವಿ ಅಂದರೆ ಮುಂದಾಲೋಚನೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಏನಾಗುತ್ತೆ, ಜನಸಂದಣಿ ಎಷ್ಟಾಗ್ಬೋದು, ಯಾವ ರೀತಿ ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗುತ್ತೆ ಅನ್ನೋದು. ಸೊ ಕೋಲಾರಲ್ಲಿ ಸಹ ಡಿ ಸಿ ಆಫೀಸ್ ಪಕ್ಕದಲ್ಲಿ ನಾವು ಲೇಔಟ್ ಮಾಡಿದ್ವಿ ಅಂತಂದರೆ ಡಿ ಸಿ ಆಫೀಸ್ ಆದಮೇಲೆ ಎಷ್ಟು ರೇಟ್ ಆಗುತ್ತೆ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮಾಡಿದ್ದು. ಸೊ ಇವತ್ತು ಆಫೀಸ್ ಆದ್ಮೇಲೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ 2,000 ರೂಪಾಯಿ ಆಯ್ತು. ಅಂದ್ರೆ 350 ರೂಪಾಯಿಗೆ ಮಾರಿದ ಸೈಟು ಡಿ ಸಿ ಆಫೀಸಿಗೆ ಮುಂಚೆ 1,500 ಹೋಗ್ತಾ ಇತ್ತು. ಈಗ ಮತ್ತೆ 2,000 ಆಯ್ಕಾಗಿದೆ, ಅಂದ್ರೆ 3,500 ಹೋಗ್ತಾ ಇದೆ ಈಗ. ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾರು ನಮ್ಮ ಮಾರ್ಕೆಟಿಂಗ್ ಟೀಮ್ ಕೊಟ್ಟ ಸರ್ವೆ ಪ್ರಕಾರ ನೆನ್ನೆ ಇಲ್ಲಿ 13 ಲೇಔಟ್ ಇದೆ. ಈ ಲೇಔಟ್ ಅಲ್ಲ, ನಮ್ಮ ಲೇಔಟ್ ಅಲ್ಲ ಜನ ಯಾಕೆ ತಗೋಬೇಕು ಅಲ್ವಾ? ಯಾಕಂದ್ರೆ ಹೇಳ್ಬೇಕಲ್ಲ, ಯಾಕಂದ್ರೆ ಇಲ್ಲಿ ಸುಮಾರು ಯಾರೇ ಬರ್ಲಿ, ಇವಾಗ ನಾನು ಬಂದ್ರೇನು ಒಂದೇ ಲೆವೆಟ್ಗೆ ನಾನು ಯಾಕೆ ಸುತ್ತಮುತ್ತಲು ಏನೇನೈತೆ ನಮ್ಮದೇ ಯಾಕೆ ಅಂತಂದ್ರೆ ಹೋಂಡಾ ಫ್ಯಾಕ್ಟ್ರಿ ಪಕ್ಕದಲ್ಲಿರೋಂಥ ಒಂದು ರೋಡಿಂದ ಆಕ್ಸಿಸ್ ಇದೆ ನಮಗೆ. ಇಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಾವು ಭಾಳ ಹತ್ತಿರದಲ್ಲಿರೋದ್ರಿಂದ ಉಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಎಂಪ್ಲಾಯೀಸ್ ಯಾರಾದರೂ ಬಂದರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ರೆಂಟಲ್ ಇನ್ಕಮ್ ಇರುತ್ತೆ. ಮೇಯ್ನಾಗಿ ಏನಂತಂದರೆ ಕಂಪನೀಸ್ ಅವರೇ ವಿಸಿಟ್ ಮಾಡಿಸಿದಾಗ ಕೆಲವು HR ಜೊತೆ ನನ್ನ ಒಡನಾಟ ಇದೆ, ತುಂಬ ದಿವಸಗಳಿಂದಲೇ ಇರೋದ್ರಿಂದ ಅವ್ರು ಬಂದು ಸೈಟ್ ವಿಸಿಟ್ ಮಾಡಿದಾಗ ಅವ್ರೇನು ಹೇಳ್ತಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿಕೊಡಿ, ನಾವೇ ಕಂಪನಿಗೆ ತೊಗೊಂಡ್ಬಿಡ್ತೇವೆ, ನಾವೇ ಎಲ್ಲ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಒಳ್ಳೇದಾಯಿತು ಅಂತಂದರೆ ಈಗ ನಿನಗೆ ಗೊತ್ತಿದೆಯಲ್ಲ, ಈಗ ನಮಗೆ ಎಷ್ಟು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಬುಕ್ ಆಗಿರೋದು? 6 ಸರ್ವಿಸ್ ಅಪಾರ್ಟ್ಮೆಂಟ್. ನಮ್ಮ ರಾಜಣ್ಣನೇ ಡಾಕ್ಟರ್ ರಾಜೇಂದ್ರ ಮೌರ್ಯ ಅವರೇ ಫಸ್ಟ್ ಹೇಳೋ ಒಳಗಾಗಿ HR ಜೊತೆ ಮೀಟಿಂಗ್ ಕೊಡೋ ಒಳಗಾಗಿ ಫಸ್ಟ್ ನಂದೇ ಅಂತೇಳಿ ಅವರೇ ಅಲ್ಲಿಂದಾನೆ ಶುರು ಆಯಿತು. ಸೊ ಕಾನ್ಸೆಪ್ಟ್ ಎಲ್ಲ ರೆಡಿ ಇದೆ. ಇವತ್ತಿನ ದಿವಸ ಅದನ್ನು ಯೂಸ್ ಮಾಡ್ಕೊಳ್ಳೋದು ಒಂದು ಮಾತ್ರ ಇರೋಂಥ ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಲೇಔಟ್ ಅಲ್ಲಿ G+5ಗೆ ಗೌರ್ಮೆಂಟ್ ಅಪ್ರೂವಲ್ ಇದೆ. ಇವಾಗ ನಮ್ಮ ಪ್ಲಾನಿಂಗ್ ಏನಿದೆ ಅಂದ್ರೆ ಒಂದು ಫ್ಲೋರಲ್ಲಿ, ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಬಿಟ್ಟು ಒಂದು ಏನೋ ಕಿಚನ್ ಆಗ್ಬೋದು, ಇಲ್ಲ ಓನರ್ಗೆ ಒಂದು ರೂಮ್ ತರ ಮಾಡಿ ಸರ್ವಿಸ್ಗೆ ಅಂತೇಳಿ ಒಂದು ರೂಮ್ ಮಾಡಿಕೊಡ್ತೀವಿ. ಆಮೇಲೆ ಎವ್ರಿ ಫ್ಲೋರ್ಗೆ ನಾವು 5 ರೂಮ್ನ ಡಿಸೈನ್ ಮಾಡಿಸಿದ್ವಿ ನಮ್ಮ ಆರ್ಕಿಟೆಕ್ಟ್ ಕಡೆಯಿಂದ. ಅಂದರೆ ಟೋಟಲ್ 5 ಫ್ಲೋರ್ಗೆ ಬಂದು 20 ರೂಮ್ಸ್ ಬರುತ್ತೆ. 20 ರೂಮ್ಸ್ ಅಂದರೆ ಇವಾಗ ಕಂಪ್ನಿಯವ್ರು ಹೇಳ್ತಾ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ, 80 to 1 lakh ನೀವು ಕನ್ಸ್ಟ್ರಕ್ಷನ್ ಮಾಡಿಕೊಟ್ರೆ ನಾವು 5 ವರ್ಷಕ್ಕೆ ಅಗ್ರಿಮೆಂಟ್ ಹಾಕ್ಕೊಳ್ತೀವಿ ಅಂತ ಇದ್ದಾರೆ. ಬಟ್ ಇದು ಹೆಂಗಿದೆ ಅಂದರೆ ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಪ್ಲಾನ್ ಇದ್ದಂಗಿದೆ ಇದು. ಅದು ಒಂದೇನಂತಂದರೆ ಎಲ್ಲಾನು ಕೂಡಿ ಬಂದರೆ ಒಳ್ಳೇದಾಗತ್ತೆ ಅಂತಾರಲ್ಲ, ಹೌದು. ಸೊ ಆ ಥರ ಇದನ್ನ ಎಲ್ಲರೂ ಯೂಸ್ ಮಾಡ್ಕೋಬೇಕು. ಈ ಒಂದು ಇವತ್ತು ನಾವೇನು ಮಾತಾಡ್ತಿದ್ದೀವಿ ಅದನ್ನು ವಿಡಿಯೋ ಮಾಡ್ತಿದ್ದೀವಿ, ಅದು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಹೇಗೆ ಬರಬೇಕು, ಈಗ ಏನಾಗುತ್ತೆ ವಿಡಿಯೋ ನೋಡ್ತಾರೆ ತುಂಬ ಜನಕ್ಕೆ, ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ನಮ್ಮ ಲೊಕೇಶನ್ ಬಗ್ಗೆ ಅಂದರೆ ಹೇಗಂತಂದರೆ, ಈಗ ಬಂಗಾರಪೇಟೆ ಸರ್ಕಲಲ್ಲಿ ನಮ್ಮದು ಆಫೀಸ್ ಇದೆ ಕೋಲಾರಲ್ಲಿ, ಅಲ್ಲಿ ಸಹ ಬಂದು ಭೇಟಿ ಮಾಡ್ಬೋದು. HSR ಲೇಔಟಲ್ಲಿ ಬೆಂಗಳೂರು HSR ಲೇಔಟಲ್ಲಿ ಒಂದು ಆಫೀಸ್ ಇದೆ, ಕಾರ್ಪೊರೇಟ್ ಆಫೀಸ್ ಇದೆ. ಸೊ ಅಲ್ಲಿ ಸಹ ನೀವು ಬಂದು ಅಲ್ಲೇ ಬುಕ್ ಮಾಡ್ಕೋಬೋದು. ಬೆಂಗಳೂರಿನವರು ಆ ಸುತ್ತಮುತ್ತ ಇರ್ತಕ್ಕಂಥವ್ರು ಅಲ್ಲೇ ಬರ್ಬೋದು. ಇಲ್ಲ ಸೈಟ್ ಆಫೀಸ್ ಅಂದರೆ ನರಸಾಪುರದಲ್ಲೇ ನಾವು ಒಂದು ಸೈಟ್ ಆಫೀಸ್ ಮಾಡಿದ್ದೇವೆ, ಇಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ. ಇಲ್ಲಿ ಸಹ ಬಂದು ಸೈಟ್ ವಿಸಿಟ್ ಮಾಡಿ ಮುಂಗಡ ಕಟ್ಕೋಬೋದು. ಅಂದರೆ ಏನೋ ಒಂದು 1 lakh ಅಷ್ಟು ತಂದುಬಿಟ್ಟು ನೀವು ಒಂದು ನಾಮಿನಲ್ ಅಮೌಂಟನ್ನು ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಆಗುತ್ತೆ, ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ, ಲೀಗಲ್ ಅಡ್ವೈಸರ್ ಹತ್ರ ಒಪಿನಿಯನ್ ತೊಗೊಳ್ಳಿ. ನೆಕ್ಸ್ಟ್ ನೀವು ಅಗ್ರಿಮೆಂಟ್ಗೆ ಹೋಗಿ. ಅಗ್ರಿಮೆಂಟ್ ಆದಮೇಲೆ ನಿಮಗೆ ಓಕೆ ರಿಜಿಸ್ಟ್ರೇಷನ್ಸ್ಗೆ ಲೋನ್ ಬೇಕು ಅಥವಾ ಫಂಡ್ಸ್ ಏನೋ ಸ್ವಲ್ಪ ಇನ್ಸಫಿಷಿಯೆಂಟ್ ಇದೆ, ಸ್ವಲ್ಪ ಇದು ಮಾಡ್ಕೋಬೇಕು ಅಂತಂದಾಗ ನಮ್ಮಲ್ಲೇ ಕೆಲವು ಕಂಪನೀಸ್ ಏನು ಫೈನಾನ್ಸ್ ಕಂಪನೀಸು ಇದ್ದಾರೆ. ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಸಹ ಲೋನ್ಗೆ ಮಾತಾಡಿದ್ದಾವೆ. ಸೊ ಲೋನ್ ಅರೇಂಜ್ ಆಗುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ಗೆ ಹೋಗಿ ಅದರಲ್ಲಿ ಏನಾದ್ರು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 80% ಲೋನ್ ಅಪ್ರೂವಲ್ ಆಗಿದೆ.
ಇವ್ರು ICICI ಬ್ಯಾಂಕ್ ಅವ್ರ ಜೊತೆ ನನ್ನ ಮಾತುಕತೆ ಆಯಿತು. ಅವ್ರೇನಂದ್ರೆ 80% ವರೆಗೂ ಲೋನ್ ಅಪ್ರೂವಲ್ ಆಗಿದೆ. ಎಲ್ಲರಿಗೂ ಇನ್ನೊಂದು ಡೌಟ್ ಬರುತ್ತೆ ಏನಂತಂದ್ರೆ, ಸೊ ಏನು ನಿಮ್ದು ಏನಾಗಿದೆ, ಏನು ನಿಮ್ಮ ಲ್ಯಾಂಡ್ಗೆ ಏನು ಡಾಕ್ಯುಮೆಂಟೇಶನ್ ಇದೆ, ಕನ್ವರ್ಷನ್ಸ್ ಏನಾಗಿದೆ, ಪ್ಲಾನ್ ಅಪ್ರೂವಲ್ ಎಲ್ಲರಿಗೂ ಬಂದಿದ್ದೀರಾ, ಖಾತೆ ಖಾತೆ ಬರುತ್ತಾ, ಯಾವ ಇದಕ್ಕೆ ಬರುತ್ತೆ ಅನ್ನೋ ವಿಷಯ ಬರುತ್ತೆ. ಇಲ್ಲಿ ಒಂದೇನಂತಂದರೆ ಇದು ಒಂದು ದೊಮ್ರಳ್ಳಿ ಅನ್ನೋ ಒಂದು ವಿಲೇಜಿಗೆ ಸೇರಿರ್ತಕ್ಕಂಥ ಲ್ಯಾಂಡ್. ನಾವು ಪರ್ಚೇಸ್ ಎಲ್ಲ ಆದಮೇಲೆ ನಾವು ಕನ್ವರ್ಷನ್ ಮಾಡಿದ್ದಾವೆ, ಎಂಟೈರ್ ಲ್ಯಾಂಡ್ ಕನ್ವರ್ಷನ್ ಮಾಡಿದ್ದಾವೆ, ಗೇಟೆಡ್ ಕಮ್ಯುನಿಟಿ ಮಾಡಿ ಕಾಂಪೌಂಡ್ ಎಲ್ಲನೂ ಫಿಕ್ಸ್ ಮಾಡಿದ್ದಾವೆ. ಆಮೇಲೆ ಕನ್ವರ್ಷನ್ ಆದಮೇಲೆ ಪ್ಲಾನ್ ಅಪ್ರೂವಲ್ ಆಗಿದೆ. ಸೊ ಈಗ ನಾವು ರೇರಾ ಇದಕ್ಕೆ ಅಪ್ಲೈ ಮಾಡಿದ್ದಾವೆ. ಖಾತಾ ಖಾತಾನೇ ಬರುತ್ತೆ, ಏನು ಇಲ್ಲಿ ಮಂಡಲ್ ಪಂಚಾಯತಿ ಖಾತಾ ಏನಿದೆ ಅದೇ ಬರುತ್ತೆ. ಕೋಲಾರ ಟೌನ್ಗೆ ಅಂದರೆ ಕೋಲಾರ ರೂರಲ್ಗೆ ಸೇರಿರೋದ್ರಿಂದ ಸೊ DTDCP ಅಪ್ರೂವಲ್ ನಿಮಗೆ ಸಿಗುತ್ತೆ. ಈ ಒಂದು ಫಾರ್ಮಾಲಿಟೀಸ್ ಎಲ್ಲರಿಗೂ ಗೊತ್ತಿರಲಿ ಅಂತ. ಆಮೇಲೆ ಇನ್ನೊಂದು, ನನ್ನ ಮಾರ್ಕೆಟಿಂಗ್ ಟೀಮ್ ಸರ್ವೆ ಮಾಡ್ದಂಗೆ 13 ಲೇಔಟ್ಗೂ ವಿಸಿಟ್ ಮಾಡಿದೆ ನಾನು. ಯಾವ ಲೇಔಟಲ್ಲೂ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಕ್ಲಬ್ ಹೌಸ್ ಇಲ್ಲ. ನಮ್ಮ ಲೇಔಟಲ್ಲಿ ಮಾತ್ರ ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸ್ ಸಹನೂ ಮಾಡ್ತಾ ಇದ್ದೀವಿ. ಬಟ್ ಏನಾದ್ರು ಫ್ಯಾಮ್ಲಿಗಾಗಲಿ, ಮಕ್ಕಳಿಗಾಗಲಿ, ಪ್ಲಸ್ ಬಿಸ್ನೆಸ್ಗಾಗಲಿ ಎಲ್ಲ ಥರ ಜನಕ್ಕೂ ಅನುಕೂಲ ಆಗಂಗೆ ನಾವು ಮಾಡ್ತಾ ಇದ್ದೀವಿ. ಹೌದು. ಜೊತೆಗೆ ಇನ್ನೊಂದು ಹೇಳಬೇಕಲ್ವ ನಾವು, ಏನು ಅಮ್ಯುನಿಟೀಸ್ ಬರ್ತಾ ಇದೆ ಅಂತ. ಅಮ್ಯುನಿಟೀಸಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. CC ರೋಡ್ಸು, ಗೇಟೆಡ್ ಕಮ್ಯುನಿಟಿ, ಕಂಪ್ಲೀಟ್ ಕಾಂಪೌಂಡ್ ಆಲ್ರೆಡಿ ಫಿಕ್ಸ್ ಆಗಿದೆ. ಇವನ್ನು ಸೋಲಾರ್ ಏನು ಸ್ಟ್ರೀಟ್ ಲೈಟ್ಸ್ ಇದು ಮಾಡಿಕೊಡ್ತವೆ. ಅಂಡರ್ಗ್ರೌಂಡಿಂಗ್ ಕೇಬಲಿಂಗ್ ಇರ್ಬೋದು, ಏನು ಅಮ್ಯುನಿಟೀಸ್ ರೈಲ್ವೆ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿ ಕೊಡ್ತಾ ಇದ್ದಾವೆ. ಆಮೇಲೆ ಕ್ಲಬ್ ಹೌಸಲ್ಲಿ ಮಿನಿ ಇದು ಏನೋ ಬಾಸ್ಕೆಟ್ಬಾಲ್ ಗ್ರೌಂಡು, ಆಮೇಲೆ ಕ್ರಿಕೆಟ್ ಮಿನಿ ಗ್ರೌಂಡು, ಸುಮಾರು ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವು ಬಂದು 3.5 ಕೋಟಿಗೆ ಮೊನ್ನೆ ಡಿಸ್ಕಷನ್ ಆಗಿ ಕ್ಲಬ್ ಹೌಸ್ ಫೈನಲ್ ಮಾಡಿದ್ದೀವಿ. ಬಟ್ ಏನಂದರೆ ನೀವು ಬಂದರೆ ಇದು ಲೇಔಟ್ ಅನ್ಸಲ್ಲ, ರೆಸಾರ್ಟ್ ಥರ ಇರುತ್ತೆ. ರೆಸಾರ್ಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಇರುತ್ತೆ ನಿಜವಾಗ್ಲೂ. ಯಾಕಂದರೆ ಪ್ಯಾಸಿವ್ ಇನ್ಕಮ್ಸ್ ಆ ಥರ ಇರುತ್ತೆ. ನನ್ನ ಪ್ರಕಾರ ಇಲ್ಲಿ ಮನೆಗೆ ಕಟ್ಟಿ ಬಾಡಿಗೆ ಕೊಡೋದಾಗ್ಬೋದು, PG ಕಟ್ಟಿ ಬಾಡಿಗೆ ಕೊಡೋದಾಗ್ಬೋದು. ಕೊಟ್ಬಿಟ್ಮೇಲೆ ಮೇಂಟೆನೆನ್ಸ್ ಎಲ್ಲ ಕಂಪ್ನಿನೇ ಮಾಡುತ್ತೆ. ಅವ್ರಿಗೆ ಭಾಳ ವಿಷಯಗಳ ನಾವು ಇವಾಗ ಡಿಸ್ಕಸ್ ಆಯಿತು. ಅವ್ರಿಗೆ ಡೌಟ್ ಇರ್ತಕ್ಕಂಥ ಏನು ಪ್ರತಿಯೊಬ್ಬ ಮನುಷ್ಯನಿಗೆ ಡಾಕ್ಯುಮೆಂಟೇಷನ್ನು ಆಯಿತು, ಡೆವಲಪ್ಮೆಂಟ್ ಹೇಗಿರ್ತದೆ ಅಂತಾಯಿತು, ಭೂಮಿ ಹೇಗೆ ಬಂದಿದೆ ಅಂತಾಯಿತು, ಏನಕ್ಕೆ ನರಸಾಪುರನೇನೋ ವಿಷಯ ಮಾತಾಡಿದ್ದೀವಿ. ಈ ಎಲ್ಲ ವಿಷಯಗಳನ್ನು ಇವತ್ತಿನ ದಿವಸ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಇನ್ನೇನಾದರೂ ನಿಮಗೆ ಪರ್ಸ್ನಲಾಗಿ ಮಾತಾಡಬೇಕು ಅಂತಂದರೆ ಕೆಳಗಡೆ ನಮ್ಮ ಮಾರ್ಕೆಟಿಂಗ್ ಟೀಮ್ ನಂಬರ್ ಸ್ಕ್ರೋಲ್ ಆಗ್ತಿರ್ತದೆ, ನೀವು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಾವು ತುಂಬ ಜನಕ್ಕೆ ಪರಿಚಯ ಇರ್ತೀವಿ, ಎಲ್ಲ ಕಡೆ ಅವೈಲೇಬಲ್ ಸಿಗ್ತೀವಿ. ಸೊ ನಾವು ಲೋಕಲ್ ಇಲ್ಲೇ ಇರ್ತಕ್ಕಂಥವ್ರು, ಕೋಲಾರ್ನಲ್ಲೇ ಇರ್ತಕ್ಕಂಥವ್ರು. ಸೊ ಒನ್ಸ್ ವಿಸಿಟ್ ಮಾಡಬೇಕು, ಸಿಗೋಣ ಅಂತಂದರೆ ಸಿಗೋಣ, ಮಾತಾಡೋಣ. ನೆಕ್ಸ್ಟ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ನೋಡೋಣ. ಇಷ್ಟೆಲ್ಲ ವಿಷಯಗಳನ್ನು ಇವತ್ತು ಒಳ್ಳೆ ಡಿಸ್ಕಷನ್ ಆಯಿತು. ನಾವು ಏನೋ ಹೀಗೆ ಮಾತಾಡ್ತಾ, ನಾವು ಯಾವಾಗಲೂ ವಿಡಿಯೋ ಮಾಡಿ ಪ್ರೊಫೆಷನಲ್ಸ್ ಅಲ್ಲ, ಹೀಗೆ ಕೂತ್ಕೊಂಡು ಏನಂದ್ರೆ ನಮ್ಮ ಕಸ್ಟಮರ್ಗೆ ಇರೋ ಡೀಟೇಲ್ನ ತಲುಪಿಸ್ಬೇಕನ್ನೋ ಉದ್ದೇಶಕ್ಕೆ ಮಾಡಿದ್ವಿ. ಬಟ್ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಖುಷಿಯಾಗಿ ಮಾಡ್ತಾ ಇರೋದನ್ನ ಒಳ್ಳೆ ಇದನ್ನ ಮಾಹಿತಿನ ನಾವು ಕೊಡಲೇಬೇಕು ಕಸ್ಟಮರ್ಗೆ. ಅಲ್ಲ, ಡೈರೆಕ್ಟ್ ಇರಬೇಕು. ಏನಂತಂದರೆ ಆಕ್ಸಿಸ್ ಪ್ರತಿಯೊಂದಕ್ಕೂ ಈಸಿಯಾಗಿ ಕನ್ವೆ ಆಗಬೇಕು, ಪ್ರತಿಯೊಂದು ಆರಾಮಾಗಿ ಸಿಗಬೇಕು ಅವ್ರಿಗೆ. ಹೌದೌದು. ಸೊ ಇದನ್ನು ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಏನಾದರೂ ಬೇರೆ ಏನಾದರೂ ಮಾಡಿದಾಗ ಡೆವಲಪ್ಮೆಂಟ್ಸ್ ಇದ್ದಾಗ ವಿಡಿಯೋ ಮುಖಾಂತರ ನಮ್ಮ ಗ್ರಾಹಕರಿಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.